ಹಾಯ್ ವಿವರ್ಸ್, ಇವತ್ತು ನಾವು ಪನ್ನೀರ್ ಟಿಕ್ಕಾ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು. ಇಲ್ಲಿ ನಾನು ಪನ್ನೀರನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಟೊಮೆಟೊ, ಕ್ಯಾಪ್ಸಿಕಮ್ಮು, ಈರುಳ್ಳಿನ ತೊಗೊಂಡಿದ್ದೀನಿ. ನೀವು ಯಾವ ತರಕಾರಿ ಬೇಕಾದರೂ ತೊಗೋಬೋದು. ಈ ಎಲ್ಲ ತರಕಾರಿನ ನಾನು ಒಂದು ಬೌಲ್ಗೆ ಹಾಕ್ಕೊಂಡು ಈಗ ಇದಕ್ಕೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಆಮ್ಚೂರ್ ಪೌಡ್ರು, ಸ್ವಲ್ಪ ಜೀರಿಗೆ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನೊಂದು 3 ಸ್ಪೂನಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇನ್ನೊಂದು 3 ಸ್ಪೂನಷ್ಟು ಮೊಸರನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಟ್ಟಾರೆಯಾಗಿ ಒಂದು ಅರ್ಧ ಬಟ್ಲು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಹಾಗೆ 1 ಸ್ಪೂನಷ್ಟು ಆಲಿವ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಆಯಿಲು ಆಪ್ಷನಲ್ಲು, ಟೇಸ್ಟು ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಇಲ್ಲಿ ನಾನು ಬಳಸ್ತಾ ಇದ್ದೀನಿ. ನೀವು ಮಸಾಲೆನ ಬೇರೆ ಯಾವುದೇ ಮಸಾಲೆಗಳನ್ನು ಹಾಕ್ಕೋಬೇಕು ಅಂತ ಅನಿಸಿದರೆ ಹಾಕ್ಕೋಬೋದು. ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಅದೆಲ್ಲವೂ ಚೆನ್ನಾಗಿ ಹೊಂದ್ಕೊಳ್ಳೋದಕ್ಕೆ ಇಟ್ಟು, ಇಲ್ಲಿ ನಾನೊಂದು ಬಾಣಲೆನ ಇಟ್ಟು ಒಂದು 3 ಸ್ಪೂನಷ್ಟು ಎಣ್ಣೆನ ಹಾಕಿ ಈ ಬಾಣಲೆಯಲ್ಲೇ ಅದನ್ನು ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ತವಾದಲ್ಲಿ ಕೂಡ ಮಾಡ್ಕೋಬೋದು. ಈ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ನಾವು ಮಿಕ್ಸ್ ಮಾಡಿ ಇಟ್ಟಂಥ ಈ ಪನ್ನೀರು ಹಾಗೆ ತರಕಾರಿನ ಈ ಎಣ್ಣೆಲೆ ಹಾಕ್ಕೊಳ್ಳೋಣ. ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು. ತೀರಾ ಮೆತ್ತಗಾಗೋವರೆಗೂ ಇದನ್ನು ಬೇಯಿಸಬಾರ್ದು. ಸ್ವಲ್ಪ ಕ್ರಂಚಿಯಾಗಿದ್ದರೆ ಟೇಸ್ಟು ಚೆನ್ನಾಗಿರುತ್ತೆ. ಈ ಮೊಸರು ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಅಷ್ಟು ಬೇಯಿಸ್ಕೊಂಡ್ರೆ ಸಾಕು. ಒಂದು 8ರಿಂದ 10 ನಿಮಿಷ ಬೇಯಿಸ್ಕೋಬೇಕು. ಇದು ಆಗಿದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅನ್ನೋದಾದರೆ, ಈ ಆಯಿಲೆಲ್ಲ ಬಿಟ್ಕೊಂಡು ಬಂದರೆ ಇದು ಆಗಿದೆ ಅಂತಲೇ ಅರ್ಥ. ಈ ರೀತಿ ಫ್ರೈ ಮಾಡ್ಕೊಂಡಿರೋ ತರಕಾರಿನೆಲ್ಲ ನಾವು ಒಂದು ಬೇರೆ ಪಾತ್ರೆಗೆ ತೆಗೆದು ಇಟ್ಕೊಳ್ಳೋಣ. ಈ ಮಸಾಲೆ ಎಲ್ಲ ಸ್ವಲ್ಪ ತಣ್ಣಗಾಗಬೇಕು. ಈ ಮಸಾಲೆ ತಣ್ಣಗಾಗ್ತಾ ಇರುವಾಗ ನಾವು ಇದೇ ಬಾಣಲೆಗೆ ಬ್ರೆಡ್ಡನ್ನು ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ನೀವು ಬೇಕಾದರೆ ಬೆಣ್ಣೆ ಕೂಡ ಬಳಸ್ಕೋಬೋದು. ಅದರಲ್ಲಿ ಆಯಿಲು ಹಾಗೆ ಸ್ವಲ್ಪ ಆ ಗ್ರೇವಿ ಎಲ್ಲ ಇರೋ ಕಾರಣ ನಾನು ಇದೇ ಬಾಣಲೆಲೆ ಬ್ರೆಡ್ಡನ್ನು ಹಾಕ್ಕೊಂಡಿದ್ದೀನಿ. ಈ ಸ್ಯಾಂಡ್ವಿಚ್ ಮಾಡೋದಕ್ಕೆ ಅಂತಲೇ ಬೇರೆ ಥರದ ಬ್ರೆಡ್ಗಳು ಸಿಗುತ್ತೆ. ನೀವು ಅದನ್ನು ಕೂಡ ಬಳಸ್ಕೋಬೋದು. ಅಥವಾ ಈ ಥರ ಮಾಮೂಲಿ ಆಗಿರೋ ಬ್ರೆಡ್ಡನ್ನು ಕೂಡ ಬಳಸ್ಕೋಬೋದು. ಇಲ್ಲಿ ನಾನು ಮನೆಯಲ್ಲೇ ಮಾಡಿಟ್ಟಂಥ ಟೊಮೆಟೊ ಚಟ್ನಿನ ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ಟೊಮೆಟೊ ಕೆಚಪ್ಪು, ಟೊಮೆಟೊ ಸಾಸು, ಗ್ರೀನ್ ಚಿಲ್ಲಿ ಸಾಸು, ಈ ಥರ ಯಾವುದೇ ಸಾಸ್ಗಳನ್ನು ಬೇಕಾದರೂ ಬಳಸ್ಕೋಬೋದು. ಕೆಲವೊಬ್ಬರು ಸ್ವೀಟನ್ನು ಇಷ್ಟಪಡ್ತಾರೆ ಅನ್ನೋದಾದರೆ ಈ ಸ್ವೀಟ್ ಚಟ್ನಿಗಳೆಲ್ಲ ಇರುತ್ತಲ್ವ, ಆ ಥರದನ್ನು ಕೂಡ ಬಳಸ್ಕೋಬೋದು. ನಾನು ಆ ಟೊಮೆಟೊ ಚಟ್ನಿನ ಬ್ರೆಡ್ಗೆ ಸ್ಪ್ರೆಡ್ ಮಾಡಿ ನಾವು ಮಾಡಿಟ್ಟಂಥ ಈ ಪನ್ನೀರ್ ಮಸಾಲೆನ ಇದರಲ್ಲಿ ಹಾಕ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಮಕ್ಕಳು ಪನ್ನೀರನ್ನು ಹಾಗೆ ತರಕಾರಿನ ತಿಂತಾರೆ. ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಆ ಮಸಾಲೆನ ಹಾಕಿ
ಇನ್ನೊಂದು ಬ್ರೆಡ್ಡನ್ನು ನಾನು ಕವರ್ ಮಾಡ್ತಾಯಿದ್ದೀನಿ. ಇದನ್ನು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡಿ ಸರ್ವ್ ಮಾಡ್ಬೋದು. ನೋಡಿ, ನಾನು ಈ ಟೊಮೆಟೊ ಚಟ್ನಿನ ಈ ಬ್ರೆಡ್ಗೆ ನೀಟಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನೀವು ಬೆಣ್ಣೆ ಕೂಡ ಹಾಕ್ಕೋಬೋದು, ಅಥವಾ ಬೇರೆ ಸಾಸ್ಗಳು, ಈ ವೈಟ್ ಸಾಸ್ ಎಲ್ಲ ಬರುತ್ತಲ್ವ, ಆ ಥರದ ಸಾಸ್ಗಳನ್ನೆಲ್ಲ ಕೂಡ ನೀವು ಹಾಕಿ ಆಮೇಲೆ ಈ ಪನ್ನೀರ್ ಮಸಾಲೆನ ಹಾಕಿ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ. ಈವ್ನಿಂಗ್ ಸ್ನ್ಯಾಕ್ಸ್ಗಾಗಲಿ ಅಥವಾ ಲಂಚ್ ಬಾಕ್ಸ್ಗಾಗಲಿ ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಇದನ್ನು ನೀವು ಕೊಡ್ಬೋದು. ನಾನಿಲ್ಲಿ ಈ ಥರ ಶೇಪಲ್ಲಿ ಕಟ್ ಮಾಡಿ ಸರ್ವ್ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ನನಗೆ ಹೇಗಾಗಿದೆ ಅಂತ ತಿಳಿಸಿದರೆ ಬೇರೆ ರೆಸಿಪಿಗಳನ್ನ ಮಾಡೋದಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ ಯು.